ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಪ್ರತಿದಿನ ಅನುದಿನದ ಧ್ಯಾನಕ್ಕಾಗಿ ಎಷ್ಟೋ ಆಸೆಯಿಂದ ಕಾದು ಎದುರು ನೋಡುವ ನಿಮ್ಮೆಲ್ಲರಿಗೆ ಕರ್ತನ ನಾಮದಲ್ಲಿ ಆಹ್ವಾನಿಸುತ್ತೇನೆ. ಬನ್ನಿರಿ, ನಾವೆಲ್ಲರೂ ಸೇರಿ ಕರ್ತನ ಮಾತುಗಳನ್ನು ಧ್ಯಾನಿಸಿ ಆಧ್ಯಾತ್ಮಿಕವಾಗಿ ಬಲ ಹೊಂದೋಣ. ನೀವು ಯಾವ ರೀತಿ ಆಶೀರ್ವದಿಸಲ್ಪಡ್ತಾ ಇದ್ದೀರಿ ಎಂದು ನೀವು ಕಳಿಸುವ ವಾಟ್ಸ್ಆಪ್ ಮೆಸೇಜ್ಗಾಗಿ ದೇವರನ್ನು ಸ್ತುತಿಸ್ತೇನೆ. ಒಂದು ವೇಳೆ ಇದುವರೆಗೂ ಕಳಿಸದೇ ಇದ್ದರೆ ಈ ದಿನವೇ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನಿಮ್ಮ ಪ್ರೈಸ್ ರಿಪೋರ್ಟ್ಸ್, ಪ್ರೇಯರ್ ರಿಕ್ವೆಸ್ಟ್ ತಿಳಿಯಪಡಿಸಿರಿ. ಕರ್ತನನ್ನು ಸ್ತುತಿಸಿ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕೂ ಕೂಡ ಅವಕಾಶ ಕೊಟ್ಟವರಾಗಿರ್ತೀರಿ. ಬನ್ನಿರಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬಂದಿದ್ದೇವೆ. ಉದಯ ಕಾಲದಲ್ಲಿಯೇ ನಿಮ್ಮ ಸನ್ನಿಧಿಯಲ್ಲಿ ಸೇರಿ ಬಂದಿದ್ದೇವೆ. ನಮ್ಮ ಸ್ಥಿತಿಯನ್ನು ಅರಿತ ದೇವರೇ, ನಮ್ಮನ್ನು ಪ್ರೀತಿಸುವ ಪ್ರಭುವೇ, ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಹೀಗಿದ್ದೇವೆ ಎಂದು ನೀವು ಹೇಳಿದ್ರು ನನಗೆ ಕೇಳಿಸೋದಿಲ್ವಲ್ಲ? 89397313 ನಂಬರ್ಗೆ ಒಂದು ವಾಟ್ಸ್ಆಪ್ ಕಳಿಸಿರಿ, ಇಲ್ಲವೇ ಲೈವ್ ಚಾಟ್ನಲ್ಲಿ ಬಂದು ಈ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ನೀವು ಟೈಪ್ ಮಾಡಿರಿ ನಿಮ್ಮ ಹೆಸರು, ಊರು, ಹಾಗೆಯೇ ನೀವು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದೀರಿ ಎಂದು ಹೇಳುವುದಾದರೆ ಮತ್ತಷ್ಟು ಪ್ರೋತ್ಸಾಹಕರವಾಗಿ ಸೇವೆ ಮುಂದುವರಿಸಲು ಸಹಾಯ ಮಾಡಿದವರಾಗಿರ್ತೀರಿ. ಹೇಗಿದ್ದೀರಿ ಎಂದು ಕೇಳಿದಾಗ ನಾವು ಚೆನ್ನಾಗಿದ್ದೇವೆ ಎಂದು ಬರೀ ಬಾಯಿ ಮಾತಿಗಷ್ಟೇ ಕೆಲವೊಂದು ಸಾರಿ ಹೇಳ್ತೇವೆ. ಆದರೆ ನಾನಾ ವಿಧವಾದ ಬಾಧೆಯಲ್ಲಿದ್ದೇವೆ ಎನ್ನುವಂಥದ್ದು ವಾಸ್ತವವಾಗಿದೆ. ಮಾನವ ಜೀವಿತವೇ ಕಷ್ಟಗಳು, ಕಣ್ಣೀರಿನ ಕಣಿವೆ ಎಂಬುದಾಗಿ ಹೇಳ್ತಾ ಇರ್ತಾರಲ್ಲವೇ, ಒಂದಲ್ಲ ಒಂದು, ಹೌದಲ್ಲವೇ? ಕಷ್ಟವೋ ಸುಖವೋ, ಕಷ್ಟ ದುಃಖದಿಂದ ಕೂಡಿರುವುದೇ ಮಾನವ ಜೀವಿತ ಆಗಿದೆ. ಆದರೆ ನಮ್ಮ ಕಷ್ಟಗಳಲ್ಲಿ, ನಮ್ಮ ಬಾಧೆಗಳಲ್ಲಿ, ನಾವು ಕಷ್ಟಪಡುವಂತಹ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ನಾವೇ ಕಲ್ಪಿಸಿದವುಗಳಾಗಿರ್ತವೆ, ನಾವು ಮಾಡಿದ ಕಾರ್ಯಕ್ಕೆ ಪ್ರತಿಫಲವಾಗಿ ಅನುಭವಿಸುವವುಗಳಾಗಿರ್ತವೆ. ಮತ್ತೆ ಕೆಲವೊಂದು ನಮ್ಮ ಅಜಾಗ್ರತೆಯಿಂದ ಹೊಂದಿದವುಗಳಾಗಿವೆ. ಇನ್ನೂ ಕೆಲವೊಂದು ಪ್ರಸ್ತುತ ಇರುವ ಪರಿಸ್ಥಿತಿಯ ನಿಮಿತ್ತ. ದೇಶದಲ್ಲಿ ಬರಗಾಲ ಇದ್ರೆ ನಮಗೂ ಬರಗಾಲ ಬರುತ್ತೆ ಅಲ್ಲವೇ? ದೇಶದಲ್ಲಿ ಒಂದು ಉಪದ್ರವ ಬರುವುದಾದ್ರೆ ವಾತಾವರಣಗಳು ಇಲ್ಲವೇ ಪ್ರಕೃತಿ ವಿಕೋಪಗಳ ನಿಮಿತ್ತ ನಾವು ಏನೂ ತಪ್ಪು ಮಾಡದಿದ್ರೂ ಸಹ ಕೆಲವೊಂದು ಸಾರಿ ಎಲ್ಲರೊಂದಿಗೆ ಕೆಲವೊಂದು ಕಷ್ಟಗಳನ್ನು ಎದುರುಗೊಳ್ಳಬೇಕಾಗುತ್ತದೆ. ಹಾಗಾದರೆ ಇವೆಲ್ಲ ಸರ್ವಸಾಧಾರಣವೇ? ಇನ್ನೂ ಹೇಳಬೇಕಾದ್ರೆ ಕೆಲವರು ತಾವೇ ಊಹಿಸಿಕೊಳ್ತಾರೆ ಕಷ್ಟಗಳನ್ನು. ಅಂದರೆ ಏನೋ ಅಂದುಕೊಂಡು, ಅಂದರೆ ಎಲ್ಲಿ ನನಗೆ ರೋಗ ಬರುತ್ತೇನೋ ಎಂಬ ಭಯ, ಎಲ್ಲಿ ಬರಗಾಲ ಬರುತ್ತೇನೋ ಎಂಬ ಭಯ, ನನಗೆಲ್ಲರೂ ಬಿಡ್ತಾರೇನೋ ಎಂಬ ಭಯ, ಎಲ್ಲಿ ನನ್ನನ್ನು ಕೊಂದಾಕ್ತಾರೇನೋ ಎಂಬ ಭಯ, ಯಾಕೆ ನನ್ನ ಪರಿಸ್ಥಿತಿ ಹೀಗಾಯ್ತಲ್ಲವೇ, ನನಗೆ ಯಾವ ಭವಿಷ್ಯವಿಲ್ಲ ಎಂಬ ಭಯ. ಈ ರೀತಿಯಾಗಿ ನಾವು ಅಂದುಕೊಂಡು ಅನವಶ್ಯಕವಾಗಿ ನಾವು ಭಯಪಡ್ತಾ ಇರ್ತೇವೆ. ನಾನು ಹೇಳೋದು ನಿಮಗೇನಾದರೂ ಅರ್ಥ ಆಗ್ತಿದೆಯಾ? ನೀವು ಈ ವಿಷಯಗಳಲ್ಲಿ ಎಲ್ಲಿ ಕನೆಕ್ಟ್ ಆಗುತ್ತಾ ಇದ್ದೀರಿ? ಯಾವ ರೀತಿಯ ಕಷ್ಟದಲ್ಲಿದ್ದೀರಿ? ನೋಡಿರಿ, ಯೇಸು ನಮ್ಮ ಸಂಗಡ ಇರುವುದಾದರೆ ನಾವು ಎಂದಿಗೇ ಆಗಲಿ ದಿಗುಲು ಪಡುವ ಅಗತ್ಯವಿಲ್ಲ. ಆತನಲ್ಲಿ ನಂಬಿಕೆ ಇಡೋದಾದರೆ ಅದ್ಭುತಗಳನ್ನು ನೋಡುತ್ತೇವೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದ 27ನೇ ವಚನ ಓದುತ್ತಾ ಇದ್ದೇನೆ, ಕೇಳಿರಿ. ಆಗ ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಮನೆಯಲ್ಲಿದ್ದವರು ಓಡಿ ಹೋದರು ಎಂದು ಭಾವಿಸಿಕೊಂಡನು. ಯಾರವನು? ಸೆರೆಮನೆಯ ಯಜಮಾನ. ಅಕಸ್ಮಾತಾಗಿ ಮಧ್ಯರಾತ್ರಿ ವೇಳೆಯಲ್ಲಿ ಒಂದು ಭೂಕಂಪ ಉಂಟಾಯಿತು. ಅಲ್ಲಿ ಒಂದು ಅದ್ಭುತ ಜರುಗುತ್ತದೆ. ಮತ್ತೆ ಈ ಒಂದು ಸಂಘಟನೆಯನ್ನು ನೀವು ತಿಳಿದುಕೊಳ್ಳಬೇಕಾದರೆ ಇಡೀ ಅಧ್ಯಾಯವನ್ನು ನೀವು ಓದಿ ಧ್ಯಾನ ಮಾಡುತ್ತಾ ಇರಿ. ಸುವಾರ್ತೆ ಪ್ರಕಟಿಸುತ್ತಿರುವ ಪುಣ್ಯಕ್ಕಾಗಿ ಪೌಲ ಸೀಲರಿಗೆ ಬಹಳಷ್ಟು ಹೊಡೆದು ಕೊಳಗಗಳಿಂದ ಮತ್ತು ಬೇಡಿಗಳಿಂದ ಬಂಧಿಸಿ ಅವರನ್ನು ಸೆರೆಮನೆಯೊಳಗೆ ಹಾಕಿಸಿದ್ರೆ ಮಧ್ಯರಾತ್ರಿ ವೇಳೆಯಲ್ಲಿ ಪೌಲ ಸೀಲರು ಅಳುತ್ತಾ ಕೂತ್ಕೊಳ್ಳದೆ ರಕ್ತ ಸುರಿಯುತ್ತಾ ಇದ್ರು, ಬಾಧೆ ಅನಿಸುತ್ತಾ ಇದ್ರು, ಯೇಸುವನ್ನು ಸ್ತುತಿಸುತ್ತಾ ಸ್ತುತಿಕೀರ್ತನೆಯನ್ನು ಹಾಡುತ್ತಾ ಕರ್ತನಿಗೆ ಪ್ರಾರ್ಥಿಸುತ್ತಾರೆ. ಆ ಪ್ರಾರ್ಥನೆ ಪರಲೋಕದ ಶಕ್ತಿ ಭೂಲೋಕಕ್ಕೆ ಇಳಿದು ಬರುವಂತೆ ಅವರು ಪ್ರಾರ್ಥಿಸುತ್ತಿರುವ ಹಾಗೆಯೇ ಸೆರೆಮನೆಯಲ್ಲಿ ಒಂದು ಅದ್ಭುತ ಜರುಗುತ್ತೆ. ಅವರ ಸರಪಣಿಗಳೆಲ್ಲ ತಮ್ಮಷ್ಟಕ್ಕೆ ತಾವು ಕಳಚಿಬಿದ್ದುವು. ಅವರದಷ್ಟೇ ಅಲ್ಲ, ಅವರ ಜೊತೆಗೆ ಅಲ್ಲಿದ್ದಂತಹ ಎಲ್ಲಾ ಜೊತೆ ಸೆರೆವಾಸಿಗಳ ಬೇಡಿಗಳೆಲ್ಲ ಕಳಚಿಬಿದ್ದುವು. ಅಷ್ಟೇ ಅಲ್ಲ, ಸೆರೆಮನೆಯ ಕದಗಳೆಲ್ಲವೂ ತಮ್ಮಷ್ಟಕ್ಕೆ ತಾವೇ ತೆರೆದುಕೊಳ್ಳಲ್ಪಡ್ತವೆ. ಅದ್ಭುತವಾಗಿರುವಂತಹ ಕಾರ್ಯ ಅಲ್ಲಿ ಜರುಗುತ್ತೆ ಮತ್ತು ಎಲ್ಲರೂ ಸಂತೋಷಿಸುತ್ತಾರೆ. ಅಲ್ಲಿ ಒಂದು ದೊಡ್ಡ ಭೂಕಂಪವೇ ಉಂಟಾಗುತ್ತೆ. ಒಂಥರ ಕದಲುವಿಕೆ ಅಲ್ಲಿ ಉಂಟಾಗುತ್ತೆ. ದೇವರ ಕಾರ್ಯ ಜರುಗುವಾಗ ಅದ್ಭುತ ಉಂಟಾಗ್ತವೆ.
ಆಗ ಈ ಸೆರೆಮನೆಯ ಯಜಮಾನನು ರೋಮ್ನವನಾಗಿರಬಹುದು. ಅದು ಬಹಳ ರೆಸ್ಪಾನ್ಸಿಬಲ್ ಜಾಬ್ ಅಲ್ಲವೋ? ಬೀಗದ ಕೈ ಅವನ ಹತ್ತಿರವೇ ಇವೆ, ಆದರೆ ಕದಗಳು ಹೇಗೆ ತೆರೆದುವು? ತಕ್ಷಣವೇ ನಿದ್ದೆಯಿಂದ ಎದ್ದು ನೋಡ್ತಾನೆ. ಮಧ್ಯರಾತ್ರಿಯಲ್ಲವೋ ನಿದ್ದೆಯಿಂದ ಎದ್ದು ನೋಡಿದ್ರೆ ಬಾಗಿಲೆಲ್ಲ ತೆರೆದಿವೆ. ಬಾಗಿಲು ತೆರೆದಿರುವಾಗ ಕೈದಿಗಳು ಸೆರೆಮನೆಯಲ್ಲಿ ಇರ್ತಾರಂತೀರಾ? ಗೇಟನ್ನು ದಾಟಿಯೇ ಅಥವಾ ಗೋಡೆಯನ್ನು ಜಿಗಿದೇ ಹೋಗುವಂತಹ ಪರಿಸ್ಥಿತಿಗಳು ಈ ದಿನಗಳಲ್ಲಿರುವಾಗ, ಬಾಗಿಲೆಲ್ಲ ತೆರೆಯಲ್ಪಟ್ಟು ಬೇಡಿಗಳೆಲ್ಲ ಕಳಚಿ ಬಿದ್ದು, ಎಲ್ಲಾ ವಿಧವಾದ ಬಂಧನಗಳು ಕಳಚಿ ಬಿದ್ದು ಬಾಗಿಲು ತೆರೆಯಲ್ಪಟ್ಟಿರುವಾಗ ಇನ್ನೆಲ್ಲಿ ಯಾರು ಇರ್ತಾರೆ ಒಳಗಡೆ? ಅವರೆಲ್ಲರೂ ಓಡಿ ಹೋಗಿರುತ್ತಾರೆ. ಆ ಸೆರೆಮನೆಯ ಯಜಮಾನನೇನೋ ರೋಮ್ ಸರ್ಕಾರಕ್ಕೆ ಉತ್ತರ ಕೊಡಬೇಕು. ನನಗೆ ಹೇಗೋ ಅವರು ಚಿತ್ರಹಿಂಸೆ ಕೊಡುತ್ತಾರೆ, ಇದನ್ನು ನಾನು ಎದುರಿಸ್ಲಿಕ್ಕಾಗಲ್ಲ, ನನ್ನ ಉದ್ಯೋಗ ಹೊರಟೋಗುತ್ತೆ, ನನ್ನ ಭವಿಷ್ಯ ಇಷ್ಟೇ, ನನ್ನ ಕತೆ ಮುಗಿಯಿತು, ಯಾಕೆ ಬೇಕು ಈ ಬದುಕು ಎಂಬುದಾಗಿ ಅವರೆಲ್ಲರೂ ಓಡಿ ಹೋದರು ಎಂಬುದಾಗಿ ಕತ್ತಿಯನ್ನು ತೆಗೆದುಕೊಂಡು ತನ್ನನ್ನು ತಾನು ಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಬಹಳಷ್ಟು ಸಾರಿ ನಾವು ಅನವಶ್ಯಕವಾದ ಊಹೆ ಮಾಡಿಕೊಳ್ಳುತ್ತಾ ಇರುತ್ತೇವೆ. ಬರಲಿಕ್ಕಿರುವ ವಿಪತ್ತುಗಳ ಕುರಿತು ಭಯಪಡುತ್ತಾ, ಏನೋ ಆಗುತ್ತದೋ ಎಂಬ ಭಯದಿಂದ ದಿಗುಲು ಪಡುತ್ತಾ, ಇನ್ನು ನಾನು ಹೊರಗೆ ಬರುವ ಅವಕಾಶವಿಲ್ಲ ಎಂಬ ಬಾಧೆಯಿಂದ, ಕೆಲವೊಂದು ವ್ಯಾಧಿ ಉಂಟಾದಾಗ, ಕೆಲವೊಂದು ಸಾಲದ ಬಾಧೆ, ಇವುಗಳಲ್ಲಿ ಕುಗ್ಗಿ ಹೋಗುವ ಸಮಯದಲ್ಲಿ, ಮನುಷ್ಯರು ನಮ್ಮನ್ನು ನಿಂದಿಸುವಾಗ, ಮನುಷ್ಯರು ನಮ್ಮನ್ನು ತಳ್ಳಿ ಹಾಕುವಾಗ ನಾವು ಎಷ್ಟೋ ಸಾರಿ ಕಳವಳಗೊಳ್ಳುತ್ತಾ ಇರುತ್ತೇವೆ. ನಿಮ್ಮ ಜೀವಿತದಲ್ಲಿ ಅಂತಹ ಅನುಭವಗಳಿವೆಯಾ? ಅಂತಹ ಸಮಯದಲ್ಲಿ ಸತ್ರೆ ಚೆನ್ನಾಗಿತ್ತು ಎಂಬ ಆಲೋಚನೆ ಬರುತ್ತಾ ಇವೆಯಾ? ಈಗಾಗಲೇ ಸಾಯುವುದು ಕೂಡ ಪ್ರಯತ್ನ ಏನಾದರೂ ನೀವು ಮಾಡಿದೀರಾ? ಅಲ್ಲಿ ಯಾರೂ ಓಡಿ ಹೋಗ್ಲಿಲ್ಲ, ಎಲ್ಲರೂ ಅಲ್ಲೇ ಇದ್ದಾರೆ. ಆದರೆ ಸರಿ ಯಜಮಾನ ಅಂದುಕೊಳ್ತಾನೆ. ಅದೇ ಊಹಿಸುವ ಬಾಧೆಗಳು ಹೆಚ್ಚಾಗಿರ್ತವೆ. ನಾವು ಅಂದುಕೊಳ್ಳಲಾರದ ಪರಿಸ್ಥಿತಿಯಲ್ಲಿ ಕೆಲವೊಂದು ನೋಡುವಾಗ ನಾವು ಅಂದುಕೊಳ್ಳೋದೇ ಬೇರೆ, ಅಲ್ಲಿ ಇರೋ ರಿಯಾಲಿಟಿಯೇ ಬೇರೆ, ವಾಸ್ತವವೇ ಬೇರೆ. ನಾವು ಅನಾವಶ್ಯಕವಾಗಿ ಆತುರ ಪಡಬಾರದು, ಗಾಬರಿ ಪಡಬಾರದು, ಭಯಪಡಬಾರದು, ಹೆದರಬಾರದು ಎಂದು ಮೇಲಿಂದ ಮೇಲೆ ಬೈಬಲ್ ನಮಗೆ ಹೇಳುತ್ತೆ. ನೀವು ಕೆಲವೊಂದು ಸಾರಿ ಲೋಕದಲ್ಲಿನ ವಾರ್ತೆ ಕೇಳುತ್ತಾ ಇರುವಾಗ, ಪರಿಸ್ಥಿತಿಯ ಪ್ರಭಾವ ನಮ್ಮ ಮೇಲೆ ಬರುತ್ತಾ ಇರುವಾಗ, ಸುತ್ತಲಿರುವ ವಾತಾವರಣ ಬದಲಾಗುತ್ತಾ ಇರುವಾಗ, ಇಗೋ ಈ ದಿನ ನೋಡ್ರಿ ಮಾನವನ ಜೀವಿತ ಎಷ್ಟು ಕ್ರಿಟಿಕಲ್ ಆಗ್ತಿದೆ ಎಂದು. ಬರಗಾಲ ಉಂಟಾಗ್ತಿವೆ, ಯುದ್ಧಗಳಾಗ್ತಾ ಇವೆ. ಅಂಥದರಲ್ಲಿ ಸಹಜವಾದ ಮಾನವನು ಸಮಾಧಾನದಿಂದ ಬದುಕಲಾರದ ಪರಿಸ್ಥಿತಿಯಲ್ಲಿದ್ದಾನೆ. ನಿರುದ್ಯೋಗದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಹೊಸ ಹೊಸ ರೋಗಗಳು ಮನುಷ್ಯರನ್ನು ಬೆನ್ನಟ್ಟಿ ಕಾಡಿಸುತ್ತಲೇ ಇವೆ. ಒಂದು ಸಾರಿ ಹಾಸ್ಪಿಟಲ್ ಪಾಲಾದ್ರೆ ಸಾಲಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಎದುರಾಗ್ತಿದೆ. ಸಡನ್ ಆಗಿ ನಿಮಗೆ ಕ್ಯಾನ್ಸರ್ ಇದೆ ಎಂದು ವೈದ್ಯರು ಹೇಳುವಾಗ, ಸಡನ್ ಆಗಿ ನೀವು ರೋಗಿಯಾಗಿದ್ದೀರಿ ಎಂದು ಹೇಳುವಾಗ, ನಿಮಗೆ ಮಕ್ಕಳಾಗುವುದಿಲ್ಲ ಎಂದು ಹೇಳುವಾಗ, ಅಷ್ಟಕ್ಕೆ ಸಾಯಬೇಕು, ಸತ್ತು ಹೋಗಬೇಕೆಂಬ ಆಲೋಚನೆ ತಂದುಕೊಳ್ಳಬೇಕು? ಅಗತ್ಯವಿಲ್ಲ, ಬೇಕಾಗಿಲ್ಲ. ಒಂದು ವೇಳೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಇದನ್ನು ನಾನು ಇನ್ನು ಸಾಧಿಸಲಾರೇನು, ಈ ಕಾರ್ಯ ನನಗಾಗಿ ಜರುಗೋದಿಲ್ಲ, ನನಗೆ ಮಕ್ಕಳಾಗೋದಿಲ್ಲ, ನನಗಿನ್ನು ಮದುವೆ ಆಗೋದಿಲ್ಲ, ನನಗೆ ಉದ್ಯೋಗ ಸಿಗೋದಿಲ್ಲ, ಇನ್ನು ಸಾಲದಿಂದ ನಾನು ಹೊರಗೆ ಬರಲಾರೇನು ಎನ್ನುವಂತಹ ಪರಿಸ್ಥಿತಿಯಲ್ಲಿ, ಇನ್ನು ನನಗೆ ಯಾವ ಭವಿಷ್ಯವೇ ಇಲ್ಲ ಎಂಬ ನಿರುತ್ಸಾಹದಲ್ಲಿ ಕುಗ್ಗಿ ಹೋದಂಥವರು ನಿಮ್ಮಲ್ಲಿ ಯಾರಾದರೂ ಇದ್ದೀರಾ? ಆ ಸೆರೆ ಯಜಮಾನ ಕತ್ತಿ ತೆಗೆದು ತನ್ನನ್ನು ತಾನು ಹತ್ಯೆ ಮಾಡಿಕೊಳ್ತಿರುವಾಗ, ಪೌಲನು ಒಬ್ಬ ದೊಡ್ಡ ದೈವ ಸೇವಕನು, ಪ್ರಾರ್ಥನೆ ಮಾಡುವ ದೈವ ಸೇವಕನು, ಒಂದು ಅದ್ಭುತ ಆ ಸೆರೆಮನೆಯಲ್ಲುಂಟಾಗುವುದಕ್ಕಾಗಿ ಕಾರಣರಾಗಿರುವಂತಹ ಪೌಲ ಸೀಲರು ಅಲ್ಲಿದ್ದಾರೆ. ತಕ್ಷಣವೇ ಏನ್ ಹೇಳುತ್ತಾನೆ ನೋಡಿರಿ, 28ನೇ ವಚನ. ಆಗ ಅಪೊಸ್ತಲರ ಕೃತ್ಯಗಳು 16:28. ಆಗ ಪೌಲನು ಅವನಿಗೆ, ನೀನು ಯಾವ ಹಾನಿ ಮಾಡಿಕೊಳ್ಳಬೇಡ, ನೀನು ಯಾವ ಹಾನಿ ಮಾಡಿಕೊಳ್ಳಬೇಡ, ನಿನಗೆ ನೀನು ಹಾನಿ ಮಾಡಿಕೊಳ್ಳಬೇಡ. ಈ ದಿನ ಪೌಲನು ಆ ದಿನ ಸೆರೆಯ ಯಜಮಾನನಿಗೆ ಹೇಳಿದಷ್ಟೇ ಅಲ್ಲ, ಈ ದಿನ ಪರಿಶುದ್ಧಾತ್ಮ ದೇವರು ನಿಮಗೂ ನನಗೂ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದಾರೆ, ನಿಮ್ಮಷ್ಟಕ್ಕೆ ನೀವು ಯಾವ ಹಾನಿ ಮಾಡಿಕೊಳ್ಳಬೇಡಿರಿ. ಮೇಲನ್ನುಂಟು ಮಾಡುವ ಕರ್ತನಿದ್ದಾರೆ, ಬಿಡುಗಡೆ ಮಾಡುವಂತಹ ದೇವರಿದ್ದಾರೆ. ನಿಮ್ಮ ಕೈಲಾಗದಿದ್ದರೆ, ನಿಮ್ಮಿಂದಾಗದಿದ್ದರೆ, ನಿಮ್ಮಿಂದ ಸಾಧ್ಯವಾಗದಿದ್ದರೆ ನೀವು ದೇವರಿಗೆ ಮೊರೆ ಇಡಿರಿ, ಆದರೆ ನಿಮ್ಮಷ್ಟಕ್ಕೆ ನೀವು ಹಾನಿ ಮಾಡಿಕೊಳ್ಳಬಾರದು. ಎಷ್ಟೋ ಜನರು ಈ ದಿನ ಬಾಧೆಯನ್ನು ಸಹಿಸಲಾರದೆ ಮದ್ಯಪಾನಕ್ಕೆ ಸೆರೆಯಾಗಿ ತಮ್ಮನ್ನು ತಾವೇ ಹಾನಿ ಮಾಡಿಕೊಳ್ತಿದ್ದಾರೆ. ಮದ್ಯಪಾನ ಸೇವಿಸುವಂತವರು ತಮ್ಮ ಅವಯವಗಳೆಲ್ಲ ಹಾಳು ಮಾಡಿಕೊಳ್ತಾರೆ. ಆಗ ಮತ್ತಷ್ಟು ಸಾಲದ ಪಾಲಾಗ್ತಿದ್ದಾನೆ, ಕುಟುಂಬವನ್ನು ಹಾಳು ಮಾಡಿಕೊಳ್ತಿದ್ದಾನೆ.
ಏನೋ ಒಂದನ್ನು ಸಾಧಿಸೋಣ ಅಂದ್ಕೊಂಡು ಏನೋ ಒಂದನ್ನು ಬಿಡುಗಡೆ ಹೊಂದಿ ಏನೋ ಒಂದು ಉಪಶಮನ ಹೊಂದಿಕೊಳ್ಳೋಣ ಬಯಸಿ ಮತ್ತಷ್ಟು ತೊಂದರೆಗೆ ಒಳಗಾದವರು ಈ ದಿನ ಎಷ್ಟೋ ಜನ ಇದ್ದಾರಲ್ಲವೇ? ಒಬ್ಬ ಸ್ಮೋಕ್ ಮಾಡುವಂಥವನು, ಒಬ್ಬ ಡ್ರಿಂಕ್ಸ್ ಮಾಡುವಂಥವನು, ಧೂಮಪಾನಕ್ಕೆ ಮದ್ಯಪಾನಕ್ಕೆ ಬಂದಿಗಳಾದಂಥವರು, ಜಾರತ್ವ ಎಂಬ ಹೀನವಾದ ಲೈಂಗಿಕ ಕಾರ್ಯಗಳಿಗೆ ಅವಕಾಶ ಕೊಟ್ಟವನು ತನ್ನನ್ನು ತಾನೇ ಹಾನಿ ಮಾಡಿಕೊಳ್ತಿದ್ದಾನೆ. ಮನುಷ್ಯನು ಮಾಡುವ ಬೇರೆ ಎಲ್ಲ ಪಾಪ ದೇಹದ ಹೊರಗಿರುತ್ತವೆ, ಆದರೆ ಜಾರತ್ವ ಮಾಡುವವನು ತನ್ನನ್ನು ತಾನೇ ಹಾನಿ ಮಾಡಿಕೊಳ್ತಾನೆ ಎಂಬುದಾಗಿ ಬೈಬಲ್ನಲ್ಲಿದೆ. ಬೇರೆ ಎಲ್ಲೋ ಸಂತೋಷ ಇದೆ ಅಂದ್ಕೊಂಡು, ಈ ಸೆಕ್ಸ್ನಲ್ಲಿ ಸಂತೋಷ ಇದೆ ಅಂದ್ಕೊಂಡು, ಮದ್ಯಪಾನದಲ್ಲಿ ಸಂತೋಷ ಇದೆ ಅಂದ್ಕೊಂಡು, ಈ ಸಂಪಾದನೆಯಲ್ಲಿ ಸಂತೋಷ ಇದೆ ಅಂದ್ಕೊಂಡು, ಇತರರಿಗೆ ಬಾಧೆಪಡಿಸುವುದರಲ್ಲಿ ಸಂತೋಷ ಇದೆ ಅಂದ್ಕೊಂಡು ಏನೇನೋ ಮಾಡಲು ಹೋಗಿ ಕೊನೆಗೆ ತಮ್ಮಷ್ಟಕ್ಕೆ ತಾವೇ ಹಾನಿ ಮಾಡಿಕೊಳ್ಳುವವರಾಗಿ ಬದಲಾಗುವುದನ್ನು ಈ ದಿನ ನೋಡುತ್ತಿದ್ದೇವೆ. ಇಲ್ಲಿ ಪೌಲನು ಸೆರೆಯ ಯಜಮಾನನಿಗೆ ಹೇಳ್ತಾನೆ, ನಿನ್ನನ್ನು ನೀನು ಹಾನಿ ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಗಟ್ಟಿಯಾಗಿ ಹೇಳಿದನು. ನೀನು ಅಂದುಕೊಂಡಂತೆ ಏನೂ ನಡೆಯಲಿಲ್ಲ, ನಾವೆಲ್ಲರೂ ಇಲ್ಲೇ ಇದ್ದೇವೆ. ಕೈದಿಗಳಲ್ಲಿ ಯಾರೂ ಓಡಿ ಹೋಗಲಿಲ್ಲ, ನಿನಗೆ ಯಾವ ಅಪಾಯ ಉಂಟಾಗಲಿಲ್ಲ, ನಿನ್ನ ಉದ್ಯೋಗಕ್ಕೆ ಯಾವ ಹಾನಿಯಾಗಲಿಲ್ಲ. ಅದ್ಭುತನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ನಾವು ಯೇಸು ಕ್ರಿಸ್ತನನ್ನು ಅರಿಯದವರಾಗಿದ್ದಿದ್ದೇ ಆದರೆ ಈ ಕಳ್ಳರು ಯಾವತ್ತೂ ಓಡಿ ಹೋಗ್ತಾ ಇದ್ರು. ಆದರೆ ಯಾಕೆ ಅವರು ಬಾಗಿಲು ತೆರೆದಿದ್ರು ಓಡಿ ಹೋಗ್ಲಿಲ್ಲ ಹೇಳಿ? ಅವರು ಅದ್ಭುತ ನೋಡೋದು ಮಾತ್ರವಲ್ಲ, ಪೌಲ ಶೀಲರು ಹಾಡಿರುವ ಹಾಡಿನಲ್ಲಿರುವ ಸಾರಾಂಶವನ್ನು, ಅವರು ಮಾಡಿರುವಂತಹ ಪ್ರಾರ್ಥನೆಯ ಮೂಲಾರ್ಥವನ್ನು ಗ್ರಹಿಸಿದ್ರು. ಅವರು ಪೌಲಶೀಲರು ಮಧ್ಯರಾತ್ರಿ ವೇಳೆಯಲ್ಲಿ ಏನ್ ಮಾಡಿದ್ರು? 25ನೇ ವಚನ ಹೇಳುತ್ತೆ, ಮಧ್ಯರಾತ್ರಿ ವೇಳೆಯಲ್ಲಿ ಪೌಲಶೀಲರು ದೇವರಿಗೆ ಪ್ರಾರ್ಥಿಸುತ್ತಾ ಸ್ತುತಿಕೀರ್ತನೆಯನ್ನು ಹಾಡಿದ್ರು, ಕೀರ್ತನೆಗಳನ್ನು ಹಾಡಿದ್ರು. ಕೀರ್ತನೆಯಲ್ಲಿ ದೇವರು ಆತನು ಎಂಥ ದೊಡ್ಡ ದೇವರಾಗಿದ್ದಾನೆಂದು, ಏನೆಲ್ಲ ಅದ್ಭುತ ಮಾಡುವ ಆತನು ಎಂಬ ಹಾಡನ್ನು, ಪ್ರಾರ್ಥನೆಯಲ್ಲಿ ದೇವರನ್ನು ಎಷ್ಟೋ ಹೊಗಳಿ ಆರಾಧಿಸಿರುತ್ತಾರೆ. ಸರ್ವೋನ್ನತನೇ, ಸರ್ವಶಕ್ತನಾದ ದೇವರೇ, ಸಮಸ್ತವನ್ನು ಅರಿತವನೇ, ನಿಮಗೆ ಅಸಾಧ್ಯವಾದದ್ದು ಒಂದೂ ಇಲ್ಲವಲ್ಲ, ನೀವು ನಮಗೆ ಎಂತಹ ದೊಡ್ಡ ದೇವರಾಗಿದ್ದೀರಿ ಎಂದು ದೇವರನ್ನು ಸ್ತುತಿಸುತ್ತಾ ಇರುವಾಗ ಆ ಪ್ರಾರ್ಥನೆ, ಆ ಹಾಡುಗಳನ್ನು ಕೇಳಿದ ಹೃದಯಗಳು, ಸೆರೆಮನೆಯಲ್ಲಿರುವ ಕೈದಿಗಳ ಹೃದಯಗಳು ಕೂಡ ಮಾರ್ಪಟ್ಟವು. ಅವರು ರಕ್ಷಿಸಲ್ಪಟ್ಟಿರೋದ್ರಿಂದಲೇ ಸೆರೆಮನೆಯ ಕದಗಳೆಲ್ಲ ತೆರೆಯಲ್ಪಟ್ಟದ್ದಾಗಿದ್ರೂ ಸಹ ನಾವು ದೋಷಗಳೇ, ನಮಗೆ ಈ ಶಿಕ್ಷೆ ನ್ಯಾಯವಾಗಿದೆ ಎಂದು ಯೋಚಿಸಿ ಅಲ್ಲೇ ಇದ್ದಂತೆ ನಾವು ಕಾಣುತ್ತೇವೆ. ಪೌಲ ನಾವೆಲ್ಲರೂ ಇಲ್ಲೇ ಇದ್ದೇವೆ ಅನ್ನುತ್ತಾನೆ. ನಿನಗೆ ನೀನು ಯಾವ ಹಾನಿ ಮಾಡಿಕೊಳ್ಳಬೇಡ ಅಂದಾಗ ಆ ಸೆರೆಮನೆಯ ಯಜಮಾನ ಆಶ್ಚರ್ಯಪಡುತ್ತಾನೆ. ಸ್ವಲ್ಪ ಸುಳಿ ಸಿಕ್ಕರೂ ಸಹ, ಸ್ವಲ್ಪ ಅವಕಾಶ ಸಿಕ್ಕರೂ ಸಹ ಒಬ್ಬ ಕೈದಿ ತಪ್ಪಿಸಿಕೊಂಡು ಓಡಿ ಹೋಗಲು ಪ್ರಯತ್ನಿಸುತ್ತಾನೆ ಹೊರತು, ಕದಗಳೆಲ್ಲ ತೆರೆಯಲ್ಪಟ್ಟರು, ಬೇಡಿಗಳೆಲ್ಲ ಕಳಚಿ ಬಿದ್ರು, ಇವರೆಲ್ಲರೂ ಇಲ್ಲೇ ಇದ್ದಾರಲ್ಲವೇ, ಒಬ್ಬನು ಕೂಡ ಓಡಿ ಹೋಗಲಿಲ್ಲ ಎನ್ನುವಂಥದ್ದನ್ನು ಆ ಮಧ್ಯರಾತ್ರಿ ವೇಳೆಯಲ್ಲಿ ಸೆರೆಮನೆಯ ಅಸ್ಥಿವಾರಗಳು ಕದಲಿಸಲ್ಪಟ್ಟು ಅವರೆಲ್ಲರೂ ಅಲ್ಲಿಯೇ ಕರ್ತನಲ್ಲಿ ಆನಂದಿಸುತ್ತಾ ಸ್ತುತಿಸುತ್ತಾ ಆ ಅದ್ಭುತವಾದ ಕಾರ್ಯವನ್ನು ಕಣ್ಣಾರೆ ಕಂಡಾಗ, ಯಾವ ನಿರೀಕ್ಷೆಯೇ ನನಗಿಲ್ಲ, ನನಗೆ ಯಾವ ಈಗ ಭವಿಷ್ಯವೇ ಇಲ್ಲ ಅಂದುಕೊಂಡಿರುವಂತಹ ಆ ಸೆರೆಮನೆಯ ಯಜಮಾನನಿಗೆ ಆ ಕತ್ತಲೆಯಲ್ಲಿ ಒಂದು ಬೆಳಕನ್ನು ನೋಡುತ್ತಾನೆ. ನಾವೆಲ್ಲರೂ ಇಲ್ಲಿಯೇ ಇದ್ದೇವೆ, ನಿನ್ನಷ್ಟಕ್ಕೆ ನೀನು ಯಾವ ಹಾನಿ ಮಾಡಿಕೊಳ್ಳಬೇಡ ಎಂದು ಪೌಲನು ಹೇಳಿದಾಗ ಅವನು ದೀಪ ತನ್ನಿರಿ ಎಂದು ಹೇಳಿ ಒಳಗಡೆ ಹೋಗಿ ನಡುಗುತ್ತಾ ಪೌಲಶೀಲರ ಪಾದಗಳಿಗೆ ಅಡ್ಡಬಿದ್ದು ಲೈಟ್ ತಗೊಂಡು ಹೋಗ್ತಾನೆ. ಆ ಕಾಲದಲ್ಲಿ ಎಲ್ಲಿ ಲೈಟ್ ಇದ್ವು ಹೇಳಿ? ಇವಾಗೆಲ್ಲ ಇವೆ. ದೀಪ ತೆಗೆದುಕೊಂಡು ಬಂದು ನಿಜವಾಗ್ಲೂ ಅವರು ತೆರೆಯಲ್ಪಟ್ಟ ಕದಗಳು, ಕಳಚಿ ಬಿದ್ದ ಬೇಡಿಗಳು ಉಳ್ಳವರಾಗಿಯೂ ಎಲ್ಲರೂ ಅಲ್ಲೇ ಇದ್ದಾರೆ ಎಂಬುದಾಗಿ ನೋಡಿ ಪೌಲಶೀಲರನ್ನು ಕೂಡ ನೋಡಿ ಅವರ ಪಾದಗಳಿಗೆ ಅಡ್ಡ ಬೀಳುತ್ತಾನೆ. ಆ ಹಿಂದಿನ ರಾತ್ರಿ ವೇಳೆಯಲ್ಲಿ ಅದೇ ಕೈಗಳಿಂದ ಪೌಲಶೀಲರಿಗೆ ಕೊರಡೆಗೆ ಏಟುಗಳಿಂದ ಹೊಡಿಸಿದನು. ಅವರ ಬಟ್ಟೆಗಳೆಲ್ಲ ತೆಗೆದುಹಾಕಿ ಗಾಯವಾಗುವಷ್ಟು ಹೊಡೆಯುತ್ತಾನೆ. ಆದರೆ ಈಗ ಈ ಅದ್ಭುತವನ್ನು ನೋಡಿದ ನಂತರ ಪೌಲಶೀಲರು ಸಾಮಾನ್ಯ ಮನುಷ್ಯರಲ್ಲ, ಇವರ ದೇವರು ಸಾಮಾನ್ಯ ದೇವರಲ್ಲ ಎಂದು ಗುರುತಿಸಿ ಅವರ ಪಾದಕ್ಕೆ ಅಡ್ಡ ಬಿದ್ದು ಹೇಳ್ತಾನೆ, ಸ್ವಾಮಿಗಳೇ, ರಕ್ಷಣೆ ಹೊಂದಬೇಕಾದರೆ ನಾನೇನ್ ಮಾಡಬೇಕು? ನಿಮ್ಮ ದೇವರನ್ನು ನನ್ನ ದೇವರನ್ನಾಗಿ ಮಾಡಿಕೊಳ್ಳಬೇಕಾದರೆ ನಾನೇನ್ ಮಾಡಬೇಕು? ಏನಾದರೂ ಯಜ್ಞ ಅರ್ಪಿಸಬೇಕಾ? ಏನಾದರೂ ರಿಚುವಲ್ಸ್, ಆಚಾರ ಏನಾದರೂ ಪಾಲಿಸಬೇಕಾ? ಪದ್ಧತಿಗಳೇನಾದರೂ ಪಾಲಿಸಬೇಕಾ? ದುಡ್ಡೇನಾದರೂ ಕೊಡಬೇಕಾ? ಕಾಣಿಕೆ ಏನಾದರೂ ಕೊಡಬೇಕಾ? ಏನ್ ಮಾಡಬೇಕು? ನಿಮ್ಮ ದೇವರು ನನಗೂ ಬೇಕು, ನಾನು ರಕ್ಷಣೆ ಹೊಂದಬೇಕಾದರೆ ನಾನೇನ್ ಮಾಡಬೇಕು ಅಂದಾಗ ಪೌಲನು ಹೇಳ್ತಾನೆ,
ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡು, ಆಗ ನೀನು ನಿನ್ನ ಮನೆಯವರೆಲ್ಲರೂ ರಕ್ಷಿಸಲ್ಪಡುತ್ತೀರಿ ಅನ್ನುತ್ತಾನೆ. ನಾವೇನು ಮಾಡುವ ಅಗತ್ಯವಿಲ್ಲ ಪ್ರಿಯರೇ. ನಮ್ಮ ಮುಂದೆ ಎಷ್ಟೇ ಉಪದ್ರವ ಇದ್ರೂ ಸಹ ಅವುಗಳನ್ನು ನೋಡಿ ಭಯಪಡುವ ಅಗತ್ಯವಿಲ್ಲ. ಇವುಗಳಿಂದ ಹೇಗೆ ಹೊರಬರಬೇಕೆಂದು ನಾವೇನು ಪ್ರಯತ್ನ ಮಾಡುವ ಅಗತ್ಯವಿಲ್ಲ. ಕರ್ತನಲ್ಲಿ ನಂಬಿಕೆ ಇಡೋದಾದ್ರೆ ನಿಮ್ಮ ಇಕ್ಕಟ್ಟನ್ನು ವಿಶಾಲವಾಗಿ ಮಾರ್ಪಡಿಸ್ತಾರೆ, ಕೇಡನ್ನು ಮೇಲಾಗಿ ಮಾರ್ಪಡಿಸ್ತಾರೆ. ನಿಮಗೆ ಯಾವ ಕೇಡೇ ಉಂಟಾಗೋದಿಲ್ಲ. 2 ಪಟ್ಟು ನಮಗೆ ಆಶೀರ್ವಾದ ಉಂಟು ಮಾಡುವ ಕರ್ತನು ನಮಗಿದ್ದಾರೆ. ಆತನಲ್ಲಿ ನಂಬಿಕೆ ಇಡಿರಿ. ಡೋಂಟ್ ಲೂಸ್ ಹೋಪ್. ನಿಮ್ಮಷ್ಟಕ್ಕೆ ನೀವೇ ಹಾನಿ ಮಾಡಿಕೊಳ್ಳದೆ, ನಿಮ್ಮಷ್ಟಕ್ಕೆ ನೀವೇ ಕೇಡು ಮಾಡಿಕೊಳ್ಳದೆ ಯೇಸುವಿನ ಕಡೆಗೆ ನೋಡಿರಿ. ಆತನಲ್ಲಿ ನಂಬಿಕೆ ಇಡಿರಿ. ಅದ್ಭುತ ಕಾರ್ಯ ಮಾಡಿ ರಕ್ಷಿಸುತ್ತಾನೆ. ಒಂದು ಕಡೆ ರಕ್ಷಣೆ ಕೊಡುತ್ತಾರೆ ಮಾತ್ರವಲ್ಲ, ಎಲ್ಲಾ ಸಮಸ್ಯೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಹೊರಗೆ ತಂದು ಮೇಲಿಂದ ಮೇಲೆ ಆಪತ್ ಬಾಂಧವನಾಗಿ ನಮ್ಮ ಸಂಗಡ ಇರುವ ದೇವರಾಗಿರುತ್ತಾರೆ. ಆ ರಾತ್ರಿ ಆ ಸೆರೆಯ ಯಜಮಾನ ರಕ್ಷಿಸಲ್ಪಡುತ್ತಾನೆ. ತನ್ನ ಮನೆಯವರೆಲ್ಲರನ್ನೂ ಸಹ ರಕ್ಷಣೆಯೊಳಗೆ ನಡೆಸುತ್ತಾನೆ. ಪೌಲಸೀಲನನ್ನು ಕರೆಸಿಕೊಂಡು ಸುವಾರ್ತೆ ಕೇಳುತ್ತಾನೆ, ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತಾನೆ, ಮನೆಯಲ್ಲಿ ಔತಣ ಮಾಡಿಸಿ ಅವರಿಗೆ ಅತಿಥಿ ಸತ್ಕಾರ ಮಾಡಿದನೆಂದು ಬೈಬಲ್ನಲ್ಲಿ ನೋಡ್ತೇವೆ. ಓವರ್ ನೈಟ್ ಒಂದು ದೊಡ್ಡ ಅದ್ಭುತ ಅಲ್ಲಿ ಉಂಟಾಯಿತು. ಬೆಳಗಾಗುವಷ್ಟರೊಳಗಾಗಿ ಆ ಮನೆಯಲ್ಲಿ ರಕ್ಷಣೆಯ ಆನಂದ ಕಾಣಿಸಿಕೊಂಡಿತು. ನಿಮ್ಮ ಜೀವಿತದಲ್ಲಿ ಕೂಡ ಈ ದಿನ ಒಂದು ಅದ್ಭುತವಾದ ದಿನವನ್ನಾಗಿ ಮಾರ್ಪಡಿಸಲು ದೇವರು ಆಶಿಸುವವರಾಗಿದ್ದಾರೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ ದೇವರೇ. ಎಷ್ಟೋ ಸಾರಿ ಅನವಶ್ಯಕವಾದ ಊಹೆಗಳು, ಅನವಶ್ಯಕವಾದ ಅನುಮಾನಗಳು, ಅನವಶ್ಯಕವಾದ ಸಂದೇಹಗಳು, ಏನೇನೋ ಅಂದುಕೊಳ್ಳುತ್ತಾ ಏನೇನೋ ಮಾಡುತ್ತಾ ನಮ್ಮಷ್ಟಕ್ಕೆ ನಾವೇ ಹಾನಿ ಮಾಡಿಕೊಳ್ಳುತ್ತಾ ಇತರರಿಗೂ ಹಾನಿ ಮಾಡುತ್ತಾ ನಮ್ಮ ಜೀವಿತವನ್ನು ನಾಶ ಮಾಡಿಕೊಂಡಿದ್ದೇವಯ್ಯ. ನಿಮ್ಮಲ್ಲಿ ನಂಬಿಕೆ ಇಡೋದಾದರೆ ಅಸಾಧ್ಯವಾದಗಳನ್ನು ಸಾಧ್ಯ ಮಾಡುವಂತಹ ದೇವರಾಗಿದ್ದೀರೆಂದು, ದೊಡ್ಡ ದೊಡ್ಡ ಕಾರ್ಯ ಮಾಡುವ ದೇವರಾಗಿದ್ದೀರಿ ಎಂದು, ಮೇಲೇ ಹೊರತು ಕೇಡು ಮಾಡಲಾರದವರಾಗಿದ್ದೀರೆಂದು ನಾವು ಗುರುತಿಸಿ ಗ್ರಹಿಸಿಕೊಂಡವರಾಗಿ ನಂಬುವಂತೆ ಸಹಾಯ ಮಾಡಿರಿ. ಈ ದಿನ ಈ ಸಂದೇಶವನ್ನು ಲಾಲಿಸುತ್ತಾ ಈ ವಾಕ್ಯ ಧ್ಯಾನದಲ್ಲಿ ಐಕ್ಯವಾಗಿರುವವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆಂದು, ಏನೆಲ್ಲ ಅಂದುಕೊಳ್ಳುತ್ತಾ ಏನೆಲ್ಲ ಬಾಧೆ ಎದುರಿಸುತ್ತಿದ್ದಾರೆಂದು ನೀವೇ ಬಲ್ಲಿರಿ. ಅಂಥವರು ತಮ್ಮಷ್ಟಕ್ಕೆ ತಾವು ಹಾನಿ ಮಾಡಿಕೊಳ್ಳುವ ಸ್ಥಿತಿಯಲ್ಲಿದ್ದಾರೇನೋ ಅಂಥವರೊಂದಿಗೆ ದೇವರೇ ನೀವೇ ಮಾತಾಡಿರಿ. ನಿಮ್ಮಷ್ಟಕ್ಕೆ ನೀವು ಹಾನಿ ಮಾಡಿಕೊಳ್ಳಬೇಡಿರಿ. ನಾನಿದ್ದೇನೆ ನಿಮ್ಮೊಂದಿಗೆ, ನಿಮಗಾಗಿ ಪ್ರಾಣ ಕೊಟ್ಟ ದೇವರಾಗಿದ್ದೇನೆ, ನಿಮ್ಮನ್ನು ವಿಮೋಚಿಸುತ್ತೇನೆ, ನಿಮ್ಮನ್ನು ರಕ್ಷಿಸುತ್ತೇನೆ, ಸ್ವಸ್ಥಪಡಿಸುತ್ತೇನೆ ಎಂದು ಹೇಳುವಂತಹ ದೇವರಾಗಿದ್ದೀರೆಂದು ನಾವು ನಂಬಿಕೆ ಇಡಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ಒಂದು ವೇಳೆ ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುತ್ತಾ ಇರೋದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ಕಳಿಸಿಕೊಡಿರಿ. ಆ ಎಲ್ಲಾ ವಾಯ್ಸ್ ಮೆಸೇಜ್ಗಳನ್ನು ಪರಿಶೀಲಿಸಿ ನಿಮ್ಮೆಲ್ಲರಿಗೋಸ್ಕರ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನೀವು ಪ್ರಾರ್ಥಿಸಿರಿ, ಯಾವ ಹಾನಿ ಕೇಡು ಮಾಡಿಕೊಳ್ಳಬೇಡಿರಿ. ದೇವರು ಮೇಲನ್ನುಂಟು ಮಾಡ್ತಾರೆ, ದೇವರು ಸಹಾಯ ಮಾಡ್ತಾರೆ, ದೇವರು ಬಿಡುಗಡೆ ಕೊಡ್ತಾರೆ. ಪ್ರಾರ್ಥನೆಯನ್ನು ಮಾಡುತ್ತಾ ಆಧ್ಯಾತ್ಮಿಕವಾಗಿ ಬಲಗೊಳ್ಳೋಣ, ಎಲ್ಲಾ ಸಮಸ್ಯೆಗಳಿಗೆ ಪರಿಷ್ಕಾರ ಹೊಂದೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಸದಾಕಾಲಕ್ಕೂ ಇರಲಿ.